ಎರಡನೆಯದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆ. ಓಕೆ, ಬರ್ಕೊಂಡ್ಬಿಡೋಣ್ರಿ. ಬಳಕೆದಾರನ ಅಗತ್ಯಕ್ಕೆ ತಕ್ಕಂತೆ ಸೃಷ್ಟಿಸಿರುವ ಸಾಫ್ಟ್ವೇರ್ಗಳನ್ನು ಏನಂತ ಕರಿತೀವ್ರಿ? ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಎಲ್ಲ ಬರ್ತಾವ್ರಿ. MS ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಹೌದಲ್ರಿ? ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಅಲ್ಲಂದರೆ ಫೋಟೋಶಾಪ್ ಇರ್ಬೋದು, ಹೌದಾ? ಫೋಟೋಶಾಪ್, ಪೇಜ್ ಮೇಕರ್ ಇವೆಲ್ಲ ಡಿಸೈನಿಂಗ್ ಅಂತ ಹೇಳ್ತೀವಿ. ಎರಡನೇದ್ರಿ ಟ್ಯಾಲಿ ಅಕೌಂಟಿಂಗ್ ಸಾಫ್ಟ್ವೇರ್ ಇರ್ಬೋದು, ಹೌದಲ್ರಿ? ಸೊ ಇತ್ಯಾದಿ. ಈಗ ಸದ್ಯಕ್ಕಿರುವಂಥ ಎಲ್ಲ ಸಾಫ್ಟ್ವೇರ್ಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ರೀ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತಲೇ ಕರಿತೀವಿ ರೀ. ಈಗ ನಾವು ಏನಾದರೂ ಆಧಾರ್ ಕಾರ್ಡ್ನಾಗ ಕರೆಕ್ಷನ್ ಅದ ಅಂತಂದ್ರೆ ಅಲ್ಲಿ ಹೋಗ್ತೀವಿ, ಅವನ ಹತ್ರ ಒಂದು ಅಪ್ಲಿಕೇಶನ್ ಅದ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟದ್ದು. ಇಲ್ಲ ಸರ್ ವೋಟರ್ ಐಡಿದಾಗ ಏನೋ ಒಂದು ಸ್ವಲ್ಪ ತೊಂದರೆ ಅದ, ವೋಟರ್ ಐಡಿದಾಗ ಕರೆಕ್ಷನ್ ಬೇಕಾದ, ಅವ್ರದ್ದೊಂದು ಸಾಫ್ಟ್ವೇರ್ ಬೇರೆ ಅದ ರೀ. ಈಗ ನಾನು DL ಮಾಡಕ್ಕೆ ಹೋಗ್ತೀನಿ, ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕಂದ್ರೆ ಅಲ್ಲಿ ಅವ್ರದ್ದೊಂದು ಸಾಫ್ಟ್ವೇರ್ ಬೇರೆ ಅದ. ಹಿಂಗೆ ಪ್ರತಿಯೊಬ್ಬರದ್ದು ಅವ್ರದ್ದೊಂದು ಸಾಫ್ಟ್ವೇರ್ ಅದ, ಹೌದಲ್ರಿ? ಈಗ ಹೋಟೆಲ್ನಾಗ ಹೋದ್ರೆ ಬಿಲ್ ಎಲ್ಲ ಈಗ ಡಿಜಿಟಲೈಸ್ ಮಾಡ್ಯಾರ. ಇವಾಗ ಏನು ಬೇಕು ಅಂತ ಪ್ರೆಸ್ ಮಾಡ್ತಾರೆ, ಒಂದು ಟಿಕೆಟ್ ಕೊಡ್ತಾರದ್ರೆ, ಹೌದಲ್ರಿ? ಅವ್ರದ್ದೊಂದು ಸಾಫ್ಟ್ವೇರ್ ಬೇರೆ. ಅಂದರೆ ನಮಗೆ ಎಲ್ಲೆಲ್ಲ ಅಗತ್ಯಗಳದಾವ ಅಗತ್ಯಕ್ಕೆ ತಕ್ಕಂತೆ ನಾವು ಒಂದಿಷ್ಟು ಸಾಫ್ಟ್ವೇರ್ಗಳನ್ನ ಡೆವಲಪ್ ಮಾಡ್ಕೊಂಡಿವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ ರೀ. ಕ್ಲಿಯರ್ ಅದರ ಇದನ್ನು ರೀ? ಓಕೆ. ನೆಕ್ಸ್ಟ್ ಮುಂದೆ ಉಳಿತು ಯಾವ್ದ್ರಿ? ಯುಟಿಲಿಟಿ ಸಾಫ್ಟ್ವೇರ್. ಈ ಯುಟಿಲಿಟಿ ಸಾಫ್ಟ್ವೇರ್ ಅಂದ್ರೆ ಯಾವ್ದು ಕರಿತೀವಿ ರೀ? ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳಂತ ಕರಿತೀವಿ. ಬರ್ಕೊಂಬಿಡ್ರಿ ಒಂದು ಸೆಂಟೆನ್ಸ್ ಬರೋಣ ಅಂತಾರೆ ರೀ. ಓಕೆ. ಕಂಪ್ಯೂಟರ್ನಲ್ಲಿ ಇರುವ ವೈರಸ್ಗಳನ್ನು ಅಳಿಸಿ ಹಾಕಲು ಬಳಸುವ ಸಾಫ್ಟ್ವೇರ್ಗಳಿಗೆ ಯುಟಿಲಿಟಿ ಸಾಫ್ಟ್ವೇರ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಯಾವ ಅಂದರೆ ಫ್ರೀ ಅಂತ ಕರಿತೀವಿ ರೀ, ನಾರ್ಟಾನ್. ಇವೆರಡು ಏನಂತಂದ್ರೆ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳು ಇವೆ ರೀ. ಈಗ ಭಾಳಷ್ಟು ಅದಾವ ರೀ. ಕ್ಯಾಪ್ಚರ್ ಕೀ ಅಂತ ಐತೆ, ಸಚಿನ್ ತೆಂಡೂಲ್ಕರ್ ಅವರು ಅದ್ರದ್ದು ಅಡ್ವರ್ಟೈಸ್ ಕೊಡ್ತಿರ್ತಾರೆ ರೀ, ಹೌದಲ್ರಿ? ಸೊ MCA ಫ್ರೀ, ಫ್ರೀ ಅಂತ ಕರಿತೀವಿ, ನಾರ್ಟಾನ್ ಅಂತ ಕರಿತೀವಿ. ಸೊ ಏನಿದಾವೆ ಅಂತಂದರೆ ರೀ ಯುಟಿಲಿಟಿ ಸಾಫ್ಟ್ವೇರ್ಗೆ ಉದಾಹರಣೆಗಳು. ಅಂದರೆ ನಮ್ಮ ಕಂಪ್ಯೂಟರ್ನಾಗ ಏನಾದರೂ ವೈರಸ್ ಬಂತು ಅಂತಂದರೆ ಆ ವೈರಸ್ ಅಳ್ಸಕ್ಕಂತಲೇ ಒಂದು ಸಾಫ್ಟ್ವೇರ್ ಬೇಕಾಗ್ತದೆ. ಅದೇ ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ ಅಂತಂದರೆ ರೀ ಏನಮ್ಮ? ಸಾರಿ, ನಂಗೆ ಗೊತ್ತಾಗಲಿಲ್ಲ ರೀ. ನಾರ್ಟಾನ್. ಇದು ಒಂದು ಈಗ ಹೆಂಗೆ ನಾವು MS ವರ್ಡ್ ಎಕ್ಸೆಲ್ ಅಂತ ಹೆಂಗೆ ಕರಿತೀವಲ್ಲ ರೀ ಅಪ್ಲಿಕೇಶನ್ ಸಾಫ್ಟ್ವೇರ್ನಾಗ, ಆ್ಯಂಟಿವೈರಸ್ ಸಾಫ್ಟ್ವೇರ್ನ ಹೆಸರು ಇದನ್ನು ರೀ.
ಇದು ಮ್ಯಾಕ್ಫ್ರೀ ಕೂಡ ಆ್ಯಂಟಿವೈರಸ್ ಸಾಫ್ಟ್ವೇರ್ನ ಹೆಸರೇ ರೀ. ಈ ನಾರ್ಟನ್ ಅನ್ನೋದು ಕೂಡ ಆ್ಯಂಟಿವೈರಸ್ ಸಾಫ್ಟ್ವೇರ್ನ ಹೆಸರು ರೀ ಅದು. ನೆಕ್ಸ್ಟ್ ಅಲ್ಲ ಭಾಳಷ್ಟು ಅದಾವ ರೀ. ಈಗ ಹೆಂಗಂತಂದ್ರೆ ಭಾಳಷ್ಟು ಕಂಪ್ನಿಗಳು ಅದಾವೆ. ನಿಮ್ಗೊಂದು ಐಡಿಯಾ ಗೊತ್ತಿರಲಿ ರೀ, ಈ ಕಂಪ್ಯೂಟರ್ನಾಗ ವೈರಸ್ ಹೆಂಗೆ ಬರ್ತಾವೆ ರೀ? ವೈರಸ್ ಅದ್ರದ್ದು ಅವೇ ಉದ್ಭವ ಆಗಿದಾವ ಅಥವಾ ಅದಕ್ಕೂ ಯಾರಾದರೂ ಮ್ಯಾನ್ ಮೇಡ್ ಅದಾವ? ಹೌದ್ರಾ? ಕಂಪ್ಯೂಟರ್ನಾಗ ವೈರಸ್ ಅಂತ ಏನು ಸ್ಟಾರ್ಟ್ ಆಯಿತು, ವೈರಸ್ ನಿಮ್ಮ ಕ್ಲಾಸ್ ಅದ ರೀ, ಹೌದ್ರಾ ರೀ? ಈ ವೈರಸ್ ಅನ್ನೋದು ಕೂಡ ಮ್ಯಾನ್ ಮೇಡ್ ರೀ. ಈ ವೈರಸನ್ನು ಡೆವಲಪ್ ಮಾಡುವಂಥ ಎಂಪ್ಲಾಯ್ಗಳಿಗೆ ದೊಡ್ಡ ದೊಡ್ಡ ಕಂಪ್ನಿಯಾಗ ಲಕ್ಷಾನುಗಟ್ಟಲೆ ಸಂಬಳ ಕೊಟ್ಟು ಇಟ್ಕೋತಾರೆ ರೀ, ವೈರಸ್ ಡೆವಲಪ್ ಮಾಡಕ್ಕಂತಾನೆ ರೀ. ಸರಿ, ವೈರಸ್ ಎದಕ್ಕೆ ಡೆವಲಪ್ ಮಾಡ್ತಾರೆ ರೀ ಅಂತಂದರೆ ನಮ್ಗೆ ಗೊತ್ತಿರ್ಬೋದು. ಈಗ ನಾನು ನಿನ್ನೆ ಕ್ಲಾಸ್ನಾಗೂ ಮಾತಾಡಿದ್ವಿ ಏನಂದರೆ ಎಲ್ಲ ಅಪ್ಲಿಕೇಶನ್ ಫ್ರೀ ಆಫ್ ಕಾಸ್ಟ್ ಯಾವುದೂ ಸಿಗಂಗಿಲ್ಲ. ನಾವು ದುಡ್ಡು ಕೊಟ್ಟು ತೊಗೊಳ್ಳೇಬೇಕು ಅವ್ರ ಹತ್ರ, ಹೌದ್ರಾ ರೀ? ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹ್ಯಾಂಡ್ಸಮ್ ಸ್ಯಾಲ್ರಿ ತೊಗೋತಾರೆ ಅಂದ್ರೆ ಎದಕ್ಕೆ ತೊಗೋತಾರೆ ರೀ? ಒಂದೇ ರೀಸನ್, ಅಲ್ಲಿ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ. ಆ ಜಾಸ್ತಿ ಸ್ಯಾಲ್ರಿ ಕೊಡಬೇಕಾಯ್ತಂದ್ರೆ ಆ ಕಂಪ್ನಿಗಳು ನಡಿಬೇಕು. ಆ ಕಂಪ್ನಿ ನಡಿಬೇಕಂದ್ರೆ ಎಕ್ಸಾಂಪಲ್ ಈಗ ನನ್ನ ಸಲಿಂದ ಒಂದು ಅಕೌಂಟ್ ಆಫೀಸ್ ಅದ, ನಾನು ಅಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಅಂತ ತೊಗೊಂಡಿನಿ ಅಂತ ಇಟ್ಕೊಳ್ಳೋಣತ್ರಿ, ಹೌದ್ರಾ ರೀ? ಈ ಟ್ಯಾಲಿ ಸಾಫ್ಟ್ವೇರ್ ತೊಗೊಂಡ್ರೆ ಮುಗಿತು, ನಾನು ಅವ್ರ ಹತ್ರ ಮತ್ತೆ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಅವ್ರ ಬಿಸ್ನೆಸ್ ನಿಂದಿರ್ತದೆ. ಅವ್ರ ಬಿಸ್ನೆಸ್ ನಿಂದಿರ್ತದೆ ಅಂದ್ರೆ ಇವ್ರು ಏನು ಮಾಡ್ತಾರಂದ್ರೆ, ಹಂಗಂತೇಳಿ ಟ್ಯಾಲಿದವ್ರು ಮಾಡ್ಯಾರಂತಲ್ರಿ, ಎಕ್ಸಾಂಪಲ್ ತೊಗೋತಾ ಇದೀನಿ. ಈಗ ಈ ಕಂಪ್ನಿದವ್ರು ಒಬ್ಬರು ಕಂಪ್ನಿದವ್ರು ಏನು ಮಾಡ್ತಾರಂದ್ರೆ, ಈಗ ನಾನು ಮತ್ತೆ ಈಗ ಸಲ ಒಂದು ಮೊಬೈಲ್ ತೊಗೊಂಡೆ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಡ್ರಿ. ಹಂಗಂದ್ರು ನಮ್ಮ ಗುಲ್ಬರ್ಗಾದಾಗ ಎಷ್ಟು ಮೊಬೈಲ್ಸ್ಗಳದಾವೆ ನೋಡ್ರಿ, ಶಾಪ್ಕೊಡ್ರಿ, ಸಿಕ್ಕಾಪಟ್ಟೆ ಶಾಪ್ಗಳದ. ಮತ್ತು ಹೊಸ ಈಗ ಶಾರ್ಟ್ಲಿ ಓಪನಿಂಗ್ ಅಂತ ಒಂದು 10 ಎಲ್ಲರ ಬೋರ್ಡ್ಗಳು ಕಾಣ್ತಿರ್ತಾವೆ. ಅಷ್ಟು ಮೊಬೈಲ್ ಶಾಪ್ನವ್ರು ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ರೀ. ಹಂಗಂದ್ರೆ ಈಗ ನಾವು ಸಿಟಿ ಸಪೋಸ್ ಈಗ ನಾವು ಇರುವಂಥ ಇಷ್ಟೇ ಜನ ನಾವು ಇಷ್ಟು ಮೊಬೈಲ್ ತೊಗೊಂಡು ಅಂದ್ರೆ ಮುಗಿದೈತಿಲ್ಲ ರೀ. ನಾವು ಯಾಕೆ ಅವ್ರ ಹತ್ರ ಹೋಗ್ತೀವಿ? ಅವ್ರ ಹತ್ರ ಯಾವಾಗ ಹೋಗ್ತೀವಿ ಅಂತಂದ್ರೆ ಆ ಒಂದು ಕಾಂಪೊನೆಂಟ್ ಅದು ಹಾಳಾಗಬೇಕು. ಈಗ ನಾವು ಒಂದು ಸಾಫ್ಟ್ವೇರ್ ತೊಗೊಂಡ್ರೆ ಸಾಫ್ಟ್ವೇರ್ ಸ್ಟ್ರಕ್ಕರ್ ಆಗಬೇಕು, ಹಾಳಾಗಬೇಕು, ಒಟ್ನಲ್ಲಿ ಏನಾದರೂ ಡೆಮಾಲಿಷ್ ಆಗಬೇಕು, ಅದು ಹೋಗ್ಬೇಕಂದ್ರೆ ನಾವು ಸೂಕ್ಷ್ಮವಾಗಿ ಆಪ್ರೇಟ್ ಮಾಡ್ತೀವಿ ಅಂದ್ರೆ ಯಾವತ್ತೂ ಹೋಗೋದಿಲ್ಲ. ಅದು ಹೋಗಿಸ್ಬೇಕಂದ್ರೆ ನಾನೇನು ಮಾಡ್ಬೇಕು ರೀ? ಅಲ್ಲಿ ವೈರಸ್ ಬಿಡ್ಬೇಕು. ನಾನು ಈ ವೈರಸ್ ನಾನು ಡೈರೆಕ್ಟ್ ಅವ್ರು ಬರ್ರಿ ಅಂತ ಕೇಶನ್ ಕೊಡ್ತೀನಿ ಅಂದ್ರೆ ಯಾರೋ ವೈರಸ್ ಹೋಯ್ತಾರೇನು ರೀ? ಮಾಡೋದಿಲ್ಲ ರೀ. ಅವಾಗಂತ ಏನು ಮಾಡ್ತಾರೆ ಅಂದರೆ, ಇದೇ ಕಂಪ್ನಿದವ್ರು ಅಂದರೆ ಟ್ಯಾಲಿದವ್ರು ಅಂತಲ್ಲ, ದೊಡ್ಡ ದೊಡ್ಡ ಕಂಪ್ನಿದವ್ರು ಏನು ಮಾಡ್ತಾರೆ ಅಂದ್ರೆ ವೈರಸ್ಗಳು ಅವರೇ ಡೆವಲಪ್ ಮಾಡ್ತಾರೆ ರೀ. ಈಗ ಒಂದು ಸಾಫ್ಟ್ವೇರ್ ಕೊಟ್ಟಾರಂದ್ರೆ ಅದೇ ಕಂಪ್ನಿಯಾಗ ಈ ಸಾಫ್ಟ್ವೇರ್ ಡೆವಲಪ್ ಮಾಡೋರು ಒಂದು ಟೀಮ್ ಇದ್ದರೆ ವೈರಸ್ ಡೆವಲಪ್ ಮಾಡೋಕೆ ಮತ್ತೊಂದು ಟೀಮ್ ಇರ್ತದೆ ರೀ. ಸೊ ಅವ್ರಿಗೆ ಗೊತ್ತಿರ್ತವೆ ಯಾವ ವೈರಸ್ ಎಲ್ಲಿ ಬಿಟ್ಟರೆ ಅದು ವರ್ಕ್ ಆಗ್ತದೆ ಅಂತೇಳಿ. ಯಾಕಂದರೆ ಪ್ರೋಗ್ರಾಮ್ ಬರೆದವರೇ ಅವ್ರು ಇರ್ತಾರೆ, ಈ ವೈರಸ್ ಡೆವಲಪ್ ಮಾಡೋರು ಅವರೇ ಇರ್ತಾರೆ. ಸೊ ಹಿಂಗಾಗಿ ಅವರೇ ವೈರಸ್ ಡೆವಲಪ್ ಮಾಡಿ ಏನು ಮಾಡ್ತಾರೆ ಅಂದರೆ ಆನ್ಲೈನ್ದಾಗ ಬಿಟ್ಬಿಟ್ಟಿರ್ತಾರೆ ರೀ. ಅವು ಸೀದಾ ಬರ್ತವೆ, ಈ ಸಾಫ್ಟ್ವೇರ್ನ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಈ ಸಾಫ್ಟ್ವೇರ್ ಹಾಳಾಯಿತು ಅಥವಾ ಇದ್ರಾಗ ಇರುವಂಥ ಇಂಪಾರ್ಟೆಂಟ್ ದತ್ತಾಂಶ ಡಿಲೀಟ್ ಆಯಿತು ಅಂತ ನಾವೇನು ಮಾಡ್ತೀವಿ ಅಂದರೆ ಸೀದಾ ಇದೇ ಕಂಪ್ನಿ ಕಾಲ್ ಮಾಡ್ತೀವಿ, ಇಲ್ರಿ ನಿಮ್ಮ ಸಾಫ್ಟ್ವೇರ್ನಾಗ ಹಿಂಗೆ ಪ್ರಾಬ್ಲಮ್ ಅಲ್ಲತ್ತದ. ಮತ್ತು ಅವರೇ ಬರ್ತಾರೆ, ಇಲ್ರಿ ಸರ್ ಕಂಪ್ನಿ ಅವ್ರದ್ದೇ ಇರ್ತದೆ, ಹಿಂಗೆ ಈ ಕಡೆದು ಬಂದಿರ್ತಾರೆ. ಒಂದು ಸಾಫ್ಟ್ವೇರ್ ಇದು ಅದ ಸರ್, ಅದು ಆ್ಯಂಟಿವೈರಸ್ ಸಾಫ್ಟ್ವೇರ್ ಸಿಗ್ತದೆ ರೀ, ನೀವು ಅದನ್ನು ತೊಗೊಂಡ್ರಿ ಅಂತಂದ್ರೆ ಇಲ್ಲಿರುವಂಥ ವೈರಸ್ಗಳೆಲ್ಲ ಡಿಲೀಟ್ ಮಾಡ್ತದೆ. ಇದನ್ನು ಯಾರ್ದು ರೀ? ಇವ್ರದೇ ಇರ್ತದೆ ರೀ. ಸೊ ಜಸ್ಟ್ ಹೆಸರು ಚೇಂಜ್ ಕೊಟ್ಟಿರ್ತಾರೆ. ಸೊ ಮತ್ತು ಅದೇ ಒಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ ನೀವು ಹಾಕಿದ್ರೆ ಮತ್ತೆ ಇದು ಡಾಟಾ ವಾಪಸ್ ಬರ್ತದೆ, ಸ್ಮೂತಾಗಿ ರನ್ ಆಗ್ತದೆ. ಅಂದರೆ ಎಲ್ಲಿ ತನಕ ಇದು ಹಾಳಾಗಂಗಿಲ್ಲ, ನಾವು ಅವ್ರಿಗೆ ನೆನೆಸೋದೇ ಇಲ್ಲ. ಹಂಗಂದಾಗ ಇವ್ರು ನಮ್ಗೆ ನೆನೆಸೋರಂತ ಅವ್ರು ಏನು ಮಾಡ್ತಾರೆ ಅಂದರೆ ಈ ವೈರಸ್ಗಳನ್ನ ಡೆವಲಪ್ ಮಾಡಿಬಿಡ್ತಾರೆ. ಕ್ಲಿಯರ್ ಅದಾರೆ ರೀ? ವೈರಸ್ ಡೆವಲಪ್ ಮಾಡೋರಿಗೂ ಲಕ್ಷಾನುಗಟ್ಟಲೆ ಸಂಬಳ ಆಯ್ತು ರೀ. ಸೊ ಆ ಒಂದು ವೈರಸ್ಸನ್ನು ಡೆವಲಪ್ ಮಾಡೋರು ಯಾರು ಮಾಡ್ತಾರೆ ಅಂದ್ರೆ ಇದೇ ರೆಪ್ಯೂಟೆಡ್ ಕಂಪ್ನಿಗಳನ್ನೇ ಡೆವಲಪ್ ಮಾಡ್ತಿರ್ತಾವ್ರಿ. ಎದಕ್ಕಂದ್ರೆ ಗೊತ್ತೈತಲ್ರಿ, ಈಗ ಅವ್ರು ಓನ್ಲಿ ಬಿಸ್ನೆಸ್ ಸ್ಟ್ರಾಟಜಿ. ಇದನ್ನು ತೊಗೊಂಡೇ ಒಂದ್ಸಲ ಇದು ನಾನು ಯೂಸ್ ಮಾಡತ್ತೀನಿ ಅಂದ್ರೆ ನಾವು ಅವ್ರ ಕಡೆ ಹೋಗೋದಿಲ್ಲ. ಅದು ಎಲ್ಲಿ ತನಕ ಅದು ಇರ್ತದೆ ಅಲ್ಲಿ ತನಕ ಹೋಗಂಗಿಲ್ಲ. ಇದು ಹಾಳಲ್ಲತ್ತಂದ್ರೆ ಅವ್ರ ಹತ್ರ ಹೋಗ್ತೀವಿ. ಸೊ ಹಿಂಗಾಗಿ ವೈರಸ್ ಡೆವಲಪ್ ಮಾಡೋದೇ ಅಂದ್ರೆ ಯಾವುದಾದ್ರು ಒಂದು ಕಂಪ್ನಿಗಳನ್ನೇ ಡೆವಲಪ್ ಮಾಡ್ತಿರ್ತಾವ್ರಿ. ಇವು ಕೂಡ ಮ್ಯಾನ್ ಮೇಡೇ ಅದಾವ್ರಿ. ಇದನ್ನು ಆಮೇಲೆ ನೀವು ಬಿಲೀವ್ ಮಾಡೋಂಗಿಲ್ಲ, ವೈರಸ್ ಅಂತ ಅನ್ನೋದೇನು ಡೆವಲಪ್ ಮಾಡಿದಾರಲ್ರಿ, 2 ಜನ ಬ್ರದರ್ಸ್ ಇದ್ದಾರೆ. ಅವ್ರು ಏನಿಲ್ಲ, ಒಂದು ಕಂಪ್ಯೂಟರ್ ಶಾಪನ್ನು ರನ್ ಮಾಡ್ತಿದ್ರು. ಮೇ ಬಿ ಅವಾಗ ಅವ್ರಿಗೆ ಪ್ಲ್ಯಾನ್ ಬಂದಿರುವಾಗ ಇನ್ ಫ್ಯೂಚರ್ನಾಗ ಇದು ಬಿಸ್ನೆಸ್ ಹಿಂಗೆ ಆಗ್ತದ ಅಂಥೇಳಿ ಅದಕ್ಕೆ ಅವಾಗ ಡೆವಲಪ್ ಮಾಡ್ಯಾರದು. ಕ್ಲಾಸ್ನಾಗ ಹೇಳೋಣಂತ್ರಿ. ಕ್ಲಿಯರ್ ಐತ್ರಿ? ಯುಟಿಲಿಟಿ ಸಾಫ್ಟ್ವೇರ್ ಅಂದರೆ ರೀ, ಯುಟಿಲಿಟಿ ಸಾಫ್ಟ್ವೇರ್ ಅಂದ್ರೆ ಏನಂತಂದ್ರೆ ಇದು ಒಂಥರ ನಮ್ಮ ಮೆಡಿಸಿನ್ ಇದ್ದಂಗೆ ಕಂಪ್ಯೂಟರ್ಗಳಿಗೆ. ಅವು ಯಾವ ಅಂದ್ರೆ ನಮ್ಮ ಕಂಪ್ಯೂಟರ್ ವೈರಸ್ ಬಂದಂದ್ರೆ ಅದನ್ನು ಅಳಿಸಕ್ಕೆ ತೊಗೊಳ್ಳೋವಂಥ ಒಂದು ಮೆಡಿಸಿನ್ ಅಥವಾ ಆ ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ ರೀ? ಯುಟಿಲಿಟಿ ಸಾಫ್ಟ್ವೇರ್ ಅಂತ ಕರಿತೀವಿ. ಅದಕ್ಕೊಂದು 2 ಉದಾಹರಣೆ. ಇದು ಒಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ ನೇಮ್ ಅದ ರೀ, ಇದು ಕೂಡ ಒಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ ನೇಮ್ ಅದ ರೀ. ಕ್ಲಿಯರ್ ಅದ ರೀ ಇದನ್ನು ರೀ? ನೆಕ್ಸ್ಟ್